ಸರ್ ಇವತ್ತು ವೇಷಗಳು ಅಂತ ಟೈಟ್ಲ್ ಇಟ್ಕೊಂಡಿದ್ದಾರೆ ಸರ್. ನನಗೆ ಆ್ಯಕ್ಚುಲಿ ಕಿಟ್ಟಣ್ಣ ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಸಾಯಂಕಾಲ 6:30 ಗಂಟೆಗೆ ಇಂಥ ಜಾಗಕ್ಕೆ ಅಂತ ಕರೆದ್ರು ಸರ್. ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರು ನನ್ನ ಹತ್ರ ಬಂದರು, ಇನ್ವಿಟೇಷನ್ ಅಂತ ಕೊಟ್ಟರು. ಸರ್ ನೀವು ಏನಾದ್ರು ತಿಳ್ಕೊಳ್ಳಿ, ಇನ್ವಿಟೇಷನಲ್ಲಿ ಎಲ್ಲ ಓದ್ತಾ ಬಂದ್ವಿ. ಲಾಸ್ಟಲ್ಲಿ ನೀವು ಒಂದು ಗೆಟಪಲ್ಲಿ ಬನ್ನಿ, ನೀವು ಒಂದು ವೇಷ ಹಾಕ್ಕೊಂಡು ಬನ್ನಿ ಅಂತ ಕರೆದಿದ್ರು ಸರ್. ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ, ಹೌದೇನ್ರಿ ಪ್ರತಾಪ್ ಎಲ್ಲಿದ್ದೀರಾ? ಪ್ರತಾಪ್ ಒಬ್ಬರಿಗೆ ಕೇಳಿದೆ, ರೀ ನಾನು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಲೇಡಿ ಗೆಟಪಲ್ಲಿ ಸಾಯಂಕಾಲ 6:30ಗೆ ನಿದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿರ್ತೀನಿ ರೀ ಅಂತಂದೆ. ಸರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ. ನಿಜವಾಗ್ಲು ಎಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಅವೆಲ್ಲ ಪ್ರತಾಪ್ ಕರೆಕ್ಟಾ? ಇನ್ವಿಟೇಷನ್ ನೋಡಿ ಅಂದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ವೇಷ ಒಂದು ಹಾಕ್ಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕ್ಕೊಂಡು ಬರ್ಬೇಕಂತ ಇದ್ದಲ್ಲ, ಅದೇ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಫಿ ಕೊಡಪ್ಪ ಅಂತೀವಿ ನಮ್ಮ ಹೆಂಗಸರನ್ನ, ಆವಾಗ ಯಜಮಾನ ಆಗಿರ್ತೀವಿ. ನೀವು ಸ್ವಲ್ಪ ಓಡ್ ತಕ್ಷಣ ಓಟ್ ಬರ್ತೀರ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಯಜಮಾನ್ರು ಬಂದ್ರಪ್ಪ ಅಂತ ಹೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲ ಆದರೂ ಒಂದೊಂದು ವೇಷ ಧರಿಸ್ತಾನೇ ಇರ್ತೀವಿ. ಅಂತಂದ್ರಲ್ಲಿ ವೇಷಗಳಂತ ಮಾಡಿದರೆ ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಾವಿ ಸರ್ ಬರ್ತಿದ್ದಾರೆ. ಅದಕ್ಕೆ ಇವರು ನಮ್ಮ ನಾಯಕ ನಟರಾಗಿ ಪೋಷಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಏನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸ್ವಾಮಿ ವ್ಯಾಸಗಳಂತ ನೀವು ಹೆಸರಿಟ್ಟಿದ್ರಿ, ದಯವಿಟ್ಟು ನಮ್ಮ ಇವರು ಕಿಶನ್ ಅವ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಮುಖಾಂತರ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಓ ಸರ್, ಅದಕ್ಕೆ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.